ಬ್ರೋ ಈ ವಿಡಿಯೋ ಕೊನೆವರೆಗೂ ನೋಡಿ, ಅದೇ ರೀತಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದಾರೆ. ಹೌದು ಗೈಸ್, ರ್ಯಾಪಿಡೋ, ಓಲಾ, ಊಬರ್, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಯಾರು ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ DL ಕ್ಯಾನ್ಸಲ್ ಮಾಡಬಹುದು, ಬೈಕ್ ಸೀಸ್ ಮಾಡ್ತಾರೆ, ಅದೇ ರೀತಿ ಫೈನ್ ಕೂಡ ಬೀಳುತ್ತೆ. ಒಂದು ವೇಳೆ ನೀವು ರ್ಯಾಪಿಡೋದಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ಫುಡ್ ಆರ್ಡರ್ಸ್ ಮತ್ತೆ ಪಾರ್ಸಲ್ ಆರ್ಡರ್ಸ್ ನ ಆಕ್ಸೆಪ್ಟ್ ಮಾಡ್ಕೊಂಡು ವರ್ಕ್ ಮಾಡಬಹುದು. ಗೊತ್ತಿಲ್ದಿರೋಣ ಆಫೀಸ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಖಾಲಿ ಯಾಕೆ ಹೋಗ್ಬೇಕು ಅಂತ ಹೇಳಿ ಅಟ್ಲೀಸ್ಟ್ ಒಂದು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಪೆಟ್ರೋಲ್ ಖರ್ಚಿಗಾದ್ರೂ ಆಗತ್ತೆ ಅಂತ ಹೇಳ್ಬಿಟ್ಟು ಮಾಡೋರು ತುಂಬಾ ಜನ ಇದ್ದಾರೆ. ಅಷ್ಟೇ ಅಲ್ಲ ಬ್ರೋ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು ತುಂಬಾ ಜನ ಇದ್ದಾರೆ. ಇನ್ ಮುಂದೆ ಅವಕಾಶ ಇಲ್ಲ, ಯಾಕಂದ್ರೆ ಅಧಿಕೃತವಾಗಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದಾರೆ. ಅವಾಗ ಈ ಬೈಕ್ ಟ್ಯಾಕ್ಸಿ ಬಗ್ಗೆ ಚರ್ಚೆಗಳು, ಗೊಂದಲಗಳು ನಡೀತಾನೆ ಇರ್ತವೆ. ಇದರಿಂದ ಇಷ್ಟೊಂದು ತೊಂದರೆಗಳು ಆಗ್ತವೆ ಅಂತ ಗೊತ್ತಿದ್ರು ಕೂಡ ಸರ್ಕಾರ ಇದಕ್ಕೆ ಪರ್ಮಿಷನ್ ಯಾಕೆ ಕೊಡಬೇಕು, ಇವಾಗ ಬ್ಯಾನ್ ಯಾಕೆ ಮಾಡಬೇಕು? ಇದರಿಂದ ಆಟೋ ಡ್ರೈವರ್ಗಳಿಗೂ ತೊಂದರೆ, ಬೈಕ್ ಟ್ಯಾಕ್ಸಿ ಡ್ರೈವರ್ಗಳಿಗೂ ತೊಂದರೆ. ಈ ರಾಮಾಯಣಗಳು ಏನು ಇಲ್ದಂಗೆ ಬೈಕ್ ಟ್ಯಾಕ್ಸಿ ಆಪ್ನೇ ಬ್ಯಾನ್ ಮಾಡ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.